ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕೀಯದಲ್ಲಿ ಈಗ ಭಾರೀ ದೊಡ್ಡ ಬಿರುಗಾಳಿ ಎದ್ದಿದೆ. ವಿಧಾನಸಭೆ ಅಧಿವೇಶನ ಶುರುವಾಗಿದೆ. ಆದರೆ ಎಲ್ಲರ ಕಣ್ಣುಗಳು ಮಾತ್ರ ಅಲ್ಲಿನ ಒಂದು ಖಾಲಿ ಕುರ್ಚಿಯ ಕಡೆಗೆ ನೆಟ್ಟಿವೆ. ಆ ಖಾಲಿ ಕುರ್ಚಿ ಬೇರೆ ಯಾರದ್ದೂ ಅಲ್ಲ, ಸ್ವತಃ ಹಿರಿಯ ನಾಯಕ ಸಿದ್ದರಾಮಯ್ಯನವರದ್ದು. ಹೌದು, ಅಧಿವೇಶನದ ಮೊದಲ ದಿನವೇ ಸಿದ್ದರಾಮಯ್ಯನವರು ಗೈರು ಹಾಜರಾಗುವ ಮೂಲಕ ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದಾರೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಸದನದಲ್ಲಿದ್ದರೆ ಅಲ್ಲಿನ ಗಂಭೀರತೆಯೇ ಬೇರೆ ಇರುತ್ತಿತ್ತು. ಆದರೆ ಇಂದು ಅವರು ಸದನಕ್ಕೆ ಬಾರದೇ ಇರುವುದು ಕೇವಲ ಒಂದು ದಿನದ ಗೈರು ಹಾಜರಿ ಮಾತ್ರವಲ್ಲ. ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರದ ಒಳಗಡೆ ಹೊಗೆಯಾಡುತ್ತಿರುವ ಭಾರೀ ದೊಡ್ಡ ಅಸಮಾಧಾನ ಮತ್ತು ಬಣ ರಾಜಕೀಯದ ಆಟವಿದೆ. ಈ ಬಿಕ್ಕಟ್ಟು ಎಷ್ಟು ಆಳವಾಗಿದೆ ಎಂದರೆ ಇದು ಕೇವಲ ಪಕ್ಷದ ಒಳಗಿನ ಮುನಿಸಾಗಿ ಉಳಿದಿಲ್ಲ, ಇಡೀ ಸರ್ಕಾರದ ಅಸ್ತಿತ್ವ ಮತ್ತು ಮುಂದಿನ ಚುನಾವಣೆಯ ಲೆಕ್ಕಾಚಾರದ ಮೇಲೆಯೇ ನೇರ ಪರಿಣಾಮ ಬೀರುವ ಮುನ್ಸೂಚನೆ ನೀಡುತ್ತಿದೆ. ಈ ವಿಡಿಯೋದಲ್ಲಿ ನಾವು ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಯಾಕೆ ಬರಲಿಲ್ಲ, ಇದರ ಹಿಂದೆ ಯಾರ ಕೈವಾಡವಿದೆ, ಡಿ.ಕೆ. ಶಿವಕುಮಾರ್ ಅವರು ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಏನೆಲ್ಲ ಕಸರತ್ತು ನಡೆಸುತ್ತಿದ್ದಾರೆ, ಇವೆಲ್ಲವನ್ನು ನಾವು ಅತ್ಯಂತ ಸರಳವಾಗಿ ಇಲ್ಲಿ ಎಳೆ ಎಳೆಯಾಗಿ ಬಿಡಿಸಿಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಅಸಮಾಧಾನದ ನಿಜವಾದ ಕಾರಣವೇನು? ಗಾಯತ್ರಿ ಶಾಂತೇಗೌಡ ವರ್ಸಸ್ ಬಸವರಾಜ ಶಿವಣ್ಣವರ್. ವೀಕ್ಷಕರೇ, ಸಿದ್ದರಾಮಯ್ಯನವರು ಕೇವಲ ಇವತ್ತಿನ ವಿಧಾನಸಭೆ ಅಧಿವೇಶನಕ್ಕೆ ಮಾತ್ರ ಬಂದಿಲ್ಲ ಅಂತಲ್ಲ. ಇದಕ್ಕೂ ಮುನ್ನ ನಡೆದ ಸಂಪುಟ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಿಂದಲೂ ಅವರು ದೂರವೇ ಉಳಿದಿದ್ದರು. ಹಿಂದೆಲ್ಲ ಅವರು ಏನಾದರೂ ಕೆಲಸವಿದ್ದಾಗ ಅಧಿವೇಶನಕ್ಕೆ ಬಾರದೇ ಇದ್ದದ್ದು ಇತ್ತು. ಆದರೆ ಈ ಬಾರಿಯ ಗೈರು ಹಾಜರಿಯ ಹಿಂದೆ ಯಾವುದೇ ವೈಯಕ್ತಿಕ ಕಾರಣಗಳಿಲ್ಲ. ಬದಲಾಗಿ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯನವರು ತೀವ್ರವಾಗಿ ಮುನಿಸಿಕೊಂಡಿದ್ದಾರೆ. ಹಾಗಾಗಿ ಈ ಮುನಿಸಿಗೆ ಅಸಲಿ ಕಾರಣವೇನು ಗೊತ್ತಾ? ಅದುವೇ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಸಂಪುಟದ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದು. ಹೈಕಮಾಂಡ್ ಯಾವಾಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಮಂತ್ರಿಗಳ ಪಟ್ಟಿಗೆ ಸೇರಿಸಿತೋ ಅಂದಿನಿಂದಲೇ ಸಿದ್ದರಾಮಯ್ಯನವರ ಅಸಮಾಧಾನ ಸ್ಫೋಟಗೊಂಡಿದೆ. ಮೂಲಗಳ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಪಟ್ಟಿಗೆ ಸೇರಿಸುವಂತೆ ಮಾಡಿದರು ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಸಿದ್ದರಾಮಯ್ಯನವರು ಬಹಿರಂಗವಾಗಿ ಪಬ್ಲಿಕ್ನಲ್ಲಿ ಈ ಬಗ್ಗೆ ಏನನ್ನೂ ಮಾತನಾಡುತ್ತಿಲ್ಲವಾದರೂ ಅವರ ಒಳಗಿನ ಕೋಪ ಮಾತ್ರ ತಣ್ಣಗಾಗಿಲ್ಲ. ಸಿದ್ದರಾಮಯ್ಯನವರ ಆಪ್ತ ವಲಯದ ಪ್ರಕಾರ ಅವರು ಒಂದು ಸ್ಪಷ್ಟ ಬೇಡಿಕೆಯನ್ನು ಪಕ್ಷದ ಮುಂದೆ ಇಟ್ಟಿದ್ದಾರೆ. ಅದುವೇ ಬಸವರಾಜ ಶಿವಣ್ಣವರ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎನ್ನುವುದು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಬಸವರಾಜ ಶಿವಣ್ಣವರ್ ಅವರಿಗೆ ಮಂತ್ರಿ ಸ್ಥಾನ ನೀಡದಿದ್ದರೆ ನಾನು ಈ ಬಾರಿಯ ಅಧಿವೇಶನಕ್ಕೆ ಬರುವುದೇ ಇಲ್ಲ ಎಂದು ಸಿದ್ದರಾಮಯ್ಯನವರು ಅತ್ಯಂತ ಸ್ಪಷ್ಟವಾಗಿ ಹೇಳಿ ಕಳುಹಿಸಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಈ ನಡೆ ಕೇವಲ ಒಂದು ಬೇಸರ ಅಥವಾ ಹಠ ಮಾತ್ರವಲ್ಲ, ಇದು ಹೈಕಮಾಂಡ್ ವಿರುದ್ಧ ಅವರು ಹೂಡಿರುವ ನೇರ ಸಮರವಾಗಿದೆ. ತೆರೆಮರೆಯ ಹಗ್ಗ ಜಗ್ಗಾಟ, ಡಿ.ಕೆ. ಶಿವಕುಮಾರ್ ಭೇಟಿ ಮತ್ತು ಸಿದ್ದರಾಮಯ್ಯ ಮೌನ. ಈ ಬಿಕ್ಕಟ್ಟು ತಾರಕಕ್ಕೇರುತ್ತಿದ್ದಂತೆಯೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಾವಾಗಿಯೇ ಮುಂದೆ ಬಂದರು. ಅವರು ನೇರವಾಗಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರ ನಡುವೆ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಯಿತು. ಆದರೆ ಈ 1 ಗಂಟೆಯ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದು ಮಾತ್ರ ತುಂಬಾ ಕಡಿಮೆ. ಅವರು ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದರು ಎಂದು ಅವರ ಆಪ್ತರೇ ತಿಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮನವೊಲಿಸಲು ತುಂಬಾನೇ ಪ್ರಯತ್ನ ಪಟ್ಟರು. ಬನ್ನಿ ಇಬ್ಬರು ಒಟ್ಟಿಗೆ ದೆಹಲಿಗೆ ಹೋಗಿ ಬರೋಣ, ಹೈಕಮಾಂಡ್ ಜೊತೆ ಕೂತು ಚರ್ಚಿಸಿ ಖಾತೆ ಹಂಚಿಕೆಯನ್ನು ಮಾಡಿಸೋಣ ಎಂದು ಸಿದ್ದರಾಮಯ್ಯನವರಿಗೆ ಆಹ್ವಾನ ನೀಡಿದರು. ಆದರೆ ಸಿದ್ದರಾಮಯ್ಯನವರು ಮಾತ್ರ ಇದಕ್ಕೆ ಒಪ್ಪಲೇ ಇಲ್ಲ. ನೀವೇ ದೆಹಲಿಗೆ ಹೋಗಿ ಬನ್ನಿ ಎಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಉತ್ತರ ನೀಡಿ ಕಳುಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಿವಣ್ಣವರ್ ಅವರನ್ನು ಮಂತ್ರಿ ಮಾಡದಿದ್ದರೆ ನಾನು ಸದನಕ್ಕೆ ಹೆಜ್ಜೆ ಇಡುವುದಿಲ್ಲ ಎನ್ನುವುದನ್ನು ಅವರು ಖಡಾಖಂಡಿತವಾಗಿ ತಿಳಿಸಿದ್ದಾರೆ. ಈ ಮಾತುಕತೆಯು ಸಫಲವಾಗದ ಕಾರಣ ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಸುವ ಪ್ರಯತ್ನ ಸದ್ಯಕ್ಕೆ ವಿಫಲಗೊಂಡಿದೆ. ಕುರುಬ ಸಮುದಾಯದ ವಿಶ್ವಾಸ ಮತ್ತು ಸಿದ್ದರಾಮಯ್ಯ ಅವರ ರಾಜಕೀಯ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಈ ರೀತಿ ಪಟ್ಟು ಹಿಡಿದು ಕೂತಿರುವುದರ ಹಿಂದೆ ಕೇವಲ ಹಠ ಮಾತ್ರವಿಲ್ಲ, ದೊಡ್ಡ ರಾಜಕೀಯ ಮತ್ತು ಸಮುದಾಯದ ಲೆಕ್ಕಾಚಾರವಿದೆ.
ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಪ್ರಮುಖವಾದ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದುವೇ ಕುರುಬ ಸಮುದಾಯದ ವಿಶ್ವಾಸದ ಪ್ರಶ್ನೆ. ಸಿದ್ದರಾಮಯ್ಯನವರು ಹೇಳುವ ಪ್ರಕಾರ ಶಿವಣ್ಣವರ ಅವರನ್ನು ಮಂತ್ರಿ ಮಂಡಲಕ್ಕೆ ಸೇರಿಸಿಕೊಳ್ಳದೆ ಒಂದು ವೇಳೆ ಅವರು ಅಧಿವೇಶನಕ್ಕೆ ಹಾಜರಾದರೆ ಸ್ವತಃ ಕುರುಬ ಸಮುದಾಯವೇ ಅವರ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಶಿವಣ್ಣವರ್ ಅವರಿಗೆ ಮಂತ್ರಿ ಸ್ಥಾನ ಸಿಗದಿದ್ದರೆ ಸಮುದಾಯದ ಮನಸ್ಸಿನಲ್ಲಿ ವಿಶ್ವಾಸ ಮೂಡಿಸಲು ಸಾಧ್ಯವಿಲ್ಲ ಮತ್ತು ಇದು ಅವರ ಸಮುದಾಯದ ನಾಯಕತ್ವಕ್ಕೆ ದೊಡ್ಡ ಧಕ್ಕೆ ತರುತ್ತದೆ ಎಂಬ ಭಯ ಸಿದ್ದರಾಮಯ್ಯನವರನ್ನು ಕಾಡುತ್ತಿದೆ. ಇದೇ ಕಾರಣಕ್ಕೆ ಅವರು ಮೊದಲು ಶಿವಣ್ಣವರ ಅವರನ್ನು ಮಂತ್ರಿ ಮಾಡಿ ಆಮೇಲೆ ನಾನು ಸದನಕ್ಕೆ ಬರುತ್ತೇನೆ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಕಾಂಗ್ರೆಸ್ನ ಪರ್ಯಾಯ ತಂತ್ರ ಮತ್ತು ವೋಟ್ ಬ್ಯಾಂಕ್ ಸಮತೋಲನ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಅವರ ಪ್ರಭಾವ ಚೆನ್ನಾಗಿ ಗೊತ್ತಿದೆ. ಕಳೆದ 2013, 2018 ಮತ್ತು ಇತ್ತೀಚಿನ 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಯಾವ ರೀತಿಯ ನಾಯಕತ್ವ ಕೊಟ್ಟರು ಮತ್ತು ಹೇಗೆ ರಾಜ್ಯಾದ್ಯಂತ ಬಿರುಸಿನ ಓಡಾಟ ನಡೆಸಿ ಪಕ್ಷವನ್ನು ಗೆಲ್ಲಿಸಿದರು ಎಂಬುದು ಹೈಕಮಾಂಡ್ಗೆ ನೆನಪಿದೆ. ಆದರೆ ಹೈಕಮಾಂಡ್ಗೆ ಒಂದು ವಾಸ್ತವದ ಅರಿವು ಇದೆ. 2028ರ ಚುನಾವಣೆಯ ವೇಳೆಗೆ ಸಿದ್ದರಾಮಯ್ಯನವರು ಮೊದಲಿನಂತೆ ಸಕ್ರಿಯವಾಗಿ ಓಡಾಡಿ ನಾಯಕತ್ವ ವಹಿಸುವುದು ಕಷ್ಟ ಎಂಬುದು ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಈ ಮುನಿಸಿನಿಂದಾಗಿ ಕುರುಬ ಸಮುದಾಯದ ವೋಟ್ ಬ್ಯಾಂಕ್ ಕಾಂಗ್ರೆಸ್ನಿಂದ ದೂರವಾಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಒಂದು ವೇಳೆ ಈ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೈ ತಪ್ಪಿದರೆ ಅದರಿಂದ ಆಗುವ ನಷ್ಟವನ್ನು ಸರಿದೂಗಿಸುವುದು ಹೇಗೆ ಎಂಬ ದೊಡ್ಡ ಚಿಂತೆ ಈಗ ಕಾಂಗ್ರೆಸ್ ಪಕ್ಷವನ್ನು ಕಾಡುತ್ತಿದೆ. ಇದಕ್ಕಾಗಿಯೇ ಕಾಂಗ್ರೆಸ್ ಈಗ ಒಂದು ಗಣಿತದ ಲೆಕ್ಕಾಚಾರಕ್ಕೆ ಕೈ ಹಾಕಿದೆ. ಕುರುಬ ಸಮುದಾಯದ ಮತಗಳು ಡಿಸ್ಟರ್ಬ್ ಆದರೆ ಅದನ್ನು ಭರ್ತಿ ಮಾಡಿಕೊಳ್ಳಲು ಕಾಂಗ್ರೆಸ್ ಇತರ ಪ್ರಮುಖ ಸಮುದಾಯಗಳಿಗೆ ಭಾರಿ ಪ್ರಾಧಾನ್ಯತೆ ನೀಡಲು ಮುಂದಾಗಿದೆ. ಇದೇ ಕಾರಣಕ್ಕೆ ಈ ಬಾರಿಯ ಮಂತ್ರಿ ಮಂಡಲದಲ್ಲಿ ಬರೋಬ್ಬರಿ 7 ಮಂದಿ ಲಿಂಗಾಯತ ಸಮುದಾಯದ ನಾಯಕರನ್ನು ಮಂತ್ರಿಗಳಾಗಿ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಒಕ್ಕಲಿಗರು ಮತ್ತು ಮುಸ್ಲಿಂ ಸಮುದಾಯದ ನಾಯಕರಿಗೂ ಅತಿ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ. ಇವತ್ತು ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನು ನಾಮಿನೇಷನ್ ಮಾಡಲಾಗಿದೆ. ಇನ್ನು UT ಖಾದರ್, ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ನೀಡಿ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಹೀಗೆ ತನ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಜೊತೆಗೆ ಲಿಂಗಾಯತ, ಒಕ್ಕಲಿಗ ಮತ್ತು ಮುಸ್ಲಿಂ ಮತಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಸಿದ್ದರಾಮಯ್ಯನವರಿಂದ ಉಂಟಾಗಬಹುದಾದ ನಷ್ಟವನ್ನು ಸರಿದೂಗಿಸಲು DK ಶಿವಕುಮಾರ್ ಮತ್ತು ಹೈಕಮಾಂಡ್ ಈಗಾಗಲೇ ತಯಾರಿ ನಡೆಸಿದೆ. ಆದರೆ ವೀಕ್ಷಕರೇ, ಇತರ ಸಮುದಾಯಗಳನ್ನು ಓಲೈಸುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ನಡೆಸಿದರೂ ಸಹ ಸಿದ್ದರಾಮಯ್ಯನವರಂತಹ ಹಿರಿಯ ನಾಯಕರ ಬೇಸರ ಮತ್ತು ಅಸಮಾಧಾನವನ್ನು ಅಷ್ಟು ಸುಲಭವಾಗಿ ಸರಿದೂಗಿಸಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರ ಗೈರು ಹಾಜರಿಯ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗಲಿದೆ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಹಾಗೆಯೇ ಸಿದ್ದರಾಮಯ್ಯನವರ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಸವರಾಜ ಶಿವಣ್ಣವರ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಿತ್ತೇ? ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರೆಯಬೇಡಿ. ಧನ್ಯವಾದಗಳು.